ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನಾನು ಆಶೀಶ್ ಕೆ ಪಾಟೀಲ್. ಆಶೀಶ್ ಕೆ ಪಾಟೀಲ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಐ ಹೋಪ್ ತಾವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ 5ನೇ ಹಂತದ ಮತದಾನ ದೇಶದಲ್ಲಿ 5ನೇ ಹಂತದ ಮತದಾನ ಸಂಪೂರ್ಣವಾಗಿ ಮುಕ್ತಾಯಗೊಂಡಿದ್ದು, ಈಗ ಎಲ್ಲರ ತಲೆಯಲ್ಲಿ ಒಂದೇ ಒಂದು ಪ್ರಶ್ನೆ. ಅದು ಏನಪ್ಪಾ ಅಂದ್ರೆ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ NDA ಒಕ್ಕೂಟ ಏನು ಸರ್ಕಾರ ರಚಿಸಿತ್ತೋ, ಏನು INDI ಒಕ್ಕೂಟದ ಒಂದು ಅಲಯನ್ಸ್ ಸರ್ಕಾರ ರಚಿಸಿತ್ತು ಅನ್ನೋದು ಎಲ್ಲರ ಒಂದು ತಲೆಯಲ್ಲಿ ಈಗ ಬಹಳಷ್ಟು TV ಮಾಧ್ಯಮಗಳು ಸರ್ವೆಯನ್ನು ಮಾಡ್ತಾ ಇದ್ದಾವೆ. ಹಾಗೆ ಬಹಳಷ್ಟು ರಾಜಕೀಯ ತಂತ್ರಗಾರಿಕೆಗಳು ಮಾಡೋರು ಮತ್ತೆ ರಾಜಕೀಯ ಪರಿಣಿತರು ಇವರೆಲ್ಲರೂ ಕೂಡ ಒಂದು ಸರ್ವೆಯನ್ನು ಮಾಡ್ತಾ ಇದ್ದಾರೆ. ಅವರವರ ಒಂದು ಅಂಕಿ ಅಂಶಗಳು ಹೊರಬೀಳ್ತಾ ಇದ್ದಾವೆ ಎಲ್ಲವೂ ಕೂಡ. ಆದ್ರೆ ಇಲ್ಲಿ ಒಂದು ನರೇಂದ್ರ ಮೋದಿ ಅವರ NDA ಒಕ್ಕೂಟ 350ರಿಂದ 370ಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಏಕಾಂಗಿಯಾಗಿ 300ರಿಂದ 310 ಸೀಟ್ಗಳು ಗೆಲ್ಲುತ್ತೆ. ಕಳೆದ ಬಾರಿ 303 ಗೆದ್ದಿತ್ತು ಏಕಾಂಗಿಯಾಗಿ. ಅದೇ ಒಂದು ಈಗಲೂ ಕೂಡ ಒಂದು ಅದೇ ಇದನ್ನ ಮೇಂಟೈನ್ ಮಾಡುತ್ತೆ. ಆದ್ರೆ ಅಬ್ಕಿ ಬಾರ್ 400 ಪಾರ್ ಆ ಘೋಷಣೆ ಅಷ್ಟು ಸಾಧ್ಯವಿಲ್ಲದ ಮಾತು ಅಂತ ಎಲ್ಲ ಒಂದು ಪರಿಣಿತರು ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿವರೆಗೂ ನಾವು ಜೂನ್ 4ರವರೆಗೂ ಕಾದ್ ನೋಡ್ಬೇಕಾಗುತ್ತೆ. ಆದ್ರೆ ಒಂದು ಸರ್ವೆಗಳು ಹೇಳ್ತಾ ಇರೋ ಪ್ರಕಾರ ಒಂದು 400ರ ಗಡಿ ದಾಟದಂತೂ ಸಾಧ್ಯ ಇರಲಾರದ ಮಾತು. ಆದ್ರೆ ಇವತ್ತು ಬಿಜೆಪಿ ಏಕಾಂಗಿಯಾಗಿ 300ರಿಂದ 310 ಸೀಟ್ಗಳು ಬರ್ಬೋದು. ಒಂದು NDA ಒಕ್ಕೂಟ 350ರಿಂದ 370 ಸೀಟ್ಗಳು ಬರ್ಬೋದು ಅಂತ ಈ ಒಂದು ಸರ್ವೆಗಳು ಈಗ ಮೊನ್ನೆ ಪ್ರಶಾಂತ್ ಕಿಶೋರ್ ಅವರು ರಾಜಕೀಯ ಪರಿಣಿತರು ಹೇಳಿದ ಪ್ರಕಾರ 303ರವರೆಗೆ ಈ ಒಂದು NDA ಅಂದ್ರೆ ಬಿಜೆಪಿ ಏಕಾಂಗಿಯಾಗಿ ಇಷ್ಟು ಸೀಟ್ಗಳನ್ನು ಗೆಲ್ಲುತ್ತೆ ಅಂತ ಹೇಳಿದ್ದಾರೆ. ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗುವುದಂತೂ ಖಚಿತ ಅನ್ನೋ ಒಂದು ಸರ್ವೆಗಳು ಬರ್ತಾ ಇದಾವೆ. ಎಲ್ಲ ಕಡೆ ಎಲ್ಲ ಸರ್ವೆಗಳ ಮೂಲಕ ನೋಡ್ತಾ ಇದ್ದೀವಿ. ಈಗ ಒಂದು ನ್ಯೂಸ್ ಎಕ್ಸ್ನವರು ನಡೆಸ್ತಕ್ಕಂಥ ಒಂದು ಸರ್ವೆಗಳ ರಿಪೋರ್ಟ್ ಪ್ರಕಾರ ಈ ಉತ್ಪಲ್ ಕೌಲ್ ಅಂತ ಇವರು ರಾಜಕೀಯ ಪರಿಣಿತರು ಮತ್ತು ರಾಜಕೀಯ ತಂತ್ರಗಾರಿಕೆ ಮತ್ತು ರಾಜಕೀಯ ವಿಶ್ಲೇಷಕರು ಕೂಡ. ಅವರ ಈ ಒಂದು ಯಾವ ರಾಜ್ಯದಲ್ಲಿ ಎಷ್ಟು ಸೀಟ್ಗಳು 543 ಸೀಟ್ಗಳ ಪೈಕಿ ಯಾವ ರಾಜ್ಯದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸೀಟ್ಗಳು ಬರ್ತವೆ ಅನ್ನೋದನ್ನ ಪೂರ್ತಿ ಡೀಟೇಲ್ ಆಗಿ ಹೇಳಿದ್ದಾರೆ. ಅದನ್ನ ನೋಡೋಣ. ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ನೋಡಿ.
ವೀಕ್ಷಕರೇ, ಇಲ್ಲಿವರೆಗೂ ನೋಡಿದ್ರಲ್ಲ ಈ ಉತ್ಪಲ್ ಕೌಲ್ ಅವರ ಒಂದು ರಾಜಕೀಯ ವಿಶ್ಲೇಷಕರು ಕೂಡ ಹೌದು, ಇವು ಪೊಲಿಟಿಕಲ್ ಕಾಮೆಂಟೇಟರ್ ಅಂತಾರೆ ಇವರಿಗೆ, ಬಹಳ ಸೀನಿಯರ್ ಕೂಡ. ಇವರ ಒಂದು ಸರ್ವೆ ಪ್ರಕಾರ ಯಾವ ರಾಜ್ಯದಲ್ಲಿ ಎಷ್ಟು ಸೀಟ್ಗಳು ಬರ್ತವೆ, ಬಿಜೆಪಿಗೆ ಎಷ್ಟು ಬರ್ತವೆ, ಮತ್ತೆ ಎನ್ಡಿಎ ಒಕ್ಕೂಟಗಳಿಗೆ ಎಷ್ಟು ಬರುತ್ತೆ, ಮತ್ತೆ ಎನ್ಡಿ ಒಕ್ಕೂಟಕ್ಕೆ ಎಷ್ಟು ಬರುತ್ತೆ, ಕಾಂಗ್ರೆಸ್ ಏಕಾಂಗಿಯಾಗಿ ಎಷ್ಟು ಸೀಟ್ಗಳನ್ನು ತಗುತ್ತೆ ಅನ್ನೋದನ್ನ ಪೂರ್ತಿ ಡೀಟೇಲ್ ಆಗಿ ನೋಡಿದ್ರೆ, ಇದೇ ರೀತಿ ಒಳ್ಳೆ ವಿಡಿಯೋಗಳು, ಒಳ್ಳೆ ಎಕ್ಸ್ಪರ್ಟ್ ಸರ್ವೆಗಳು ಈ ನಮ್ಮ ಚಾನೆಲ್ ಬರ್ತಾ ಇರ್ತವೆ. ಅಲ್ಲಿವರೆಗೂ ನನ್ನ ಚಾನೆಲ್ ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನ ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ತುಂಬ ಹೃದಯದ ವಂದನೆಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹೀಗೆ ತಮಗೆ ಉಪಯುಕ್ತವಾದ ಮಾಹಿತಿಗಳು ನನ್ನ ಚಾನೆಲ್ ನಲ್ಲಿ ಬರ್ತಾ ಇರ್ತವೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.